ಹೆಸರಲ್ಲಿರೋ ಸೇವೆ ಸಂಸ್ಥೆಗಳಾಗ್ಲಿ ಅವ್ರ ಹೆಸರಲ್ಲಿರೋ ಯಾವುದೇ ಆಸ್ತಿಗಳಾಗ್ಲಿ ಯಾವುದು ಬದಲಾಗಲ್ಲ. ಮಗು ಹೆಸರು ಬಾವ, ತಾಯಿ ಹೆಸರನ್ನ ಬದಲಾಯಿಸಬಾರ್ದು. ಡಮ್ಮೋ ಡಮ್ಮ, ಎರಡು ಒಂದೇ ಅಲ್ವಾ? ಹೆಸರೇನೋ ಒಂದೇ, ಇಬ್ರು ಒಬ್ರಾಗಲ್ಲ, ಒಬ್ರಿಬ್ರಾಗಲ್ಲ. ಕರೆಕ್ಟಾಗಿ ಹೇಳಪ್ಪ. ಇವಾಗ ಏನು ಹೇಳ್ತಿದ್ಯಾ? ಆ ಮಗು ಹೆಸರು ಬದಲಾಯಿಸಿದ್ರೆ ಸರಿ ಹೋಗತ್ತೆ ಅಂತಿದ್ಯಾ? ಕರೆಕ್ಟೇ. ಬೇಡ ವಲ್ಲಭ, ಬೇಡ. ಗಾಯತ್ರಿಗಿಂತ ಇನ್ನೂ ಒಳ್ಳೆ ಹೆಸರು ಈ ಪ್ರಪಂಚದಲ್ಲೇ ಬೇರೆ ಇಲ್ಲ. ಅರ್ಥ ಮಾಡ್ಕೋ. ವ್ಯಕ್ತಿ ಬೇರೆ, ಪ್ರಸ್ತಾಪಿಸೋ ಅಂತ ಹೆಸರು ಬೇರೆ ವಿಶಾಲ್. ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಆದಿ ಮಂತ್ರ ಗಾಯತ್ರಿ ಮಂತ್ರ. ಸರ್ವೇ ಮಂತ್ರೇಶು ಗಾಯತ್ರಿ ವರಿಷ್ಣಾ ಪ್ರೋಷ್ಯತೆ ಬುಧೆ. ಗಾಯಂ ತ್ರಾಯತ್ರಸೆ ಗಾಯತ್ರಿ ನ ಗಾಯತ್ರಿ ತ್ರಾಹಿಯ ಪರಂ ಮಂತ್ರಂ ನಮತಾ ಪರದೈವತಾಂ. 1000 ನಾಲ್ಗೆ ಇರೋ ಆದಿಶೇಷನ್ಗೆ ಸಾಧ್ಯ ಇಲ್ಲ. ಮನುಷ್ಯರಾದ ನಾವೇನು ಗಾಯತ್ರಿ ನಾಮದ ಬಗ್ಗೆ ವಿವರಣೆ ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ವೇದಗಳಲ್ಲಿ ಮುಳುಗೆದ್ದಿರೋ ಡಮ್ಮಕ್ಕ ಓದ್ಕೊಂಡಿರೋ ನೈನಿನೂ ಹೇಳ್ತಿದ್ದಾಳೆ ಗಾಯತ್ರಿ ಮಂತ್ರದ ಬಗ್ಗೆ. ನಾನ್ ಬದಲಾಯಿಸ್ಬೇಕು ಅಂದ್ಕೊಂಡಿರೋದು ಅಮ್ಮನೋರ್ ಹೆಸರಲ್ಲ ವಿಶಾಲ್, ನಿಮ್ಮಮ್ಮನ ಹೆಸರನ್ನ. ಅದು ಕೂಡ ಅನಾಥ ಮಗುವಾಗಿರೋ ಈ ಮಗುನ ದತ್ತು ತಗೊಳೋಕ್ ಮುಂಚೆನೆ ನಿನ್ ಮಗು ಆಗಿರೋದಿಕ್ಕೆ ನಿನ್ನನ್ನ ಹೆತ್ತಿರೋ ನಿಮ್ಮಮ್ಮ ಹಸುಗೂಸಾಗಿದ್ರೂ ಕೂಡ ಇಲ್ಲಿ ತನಕ ನಿಮ್ಮನ್ನ ಸೇರ್ದೇ ಇರೋದಿಕ್ಕೆ ಇಲ್ಲೇ ನಿಮ್ ಜೊತೆಗೇನೆ ನಿಮ್ಮಮ್ಮನ ಹೆಸರಿರೋ ಈ ಮಗುಗೆ ತೊಂದರೆ ತಪ್ಪಿದ್ದಲ್ಲ. ನಾನು ಒಂದೇ ಮಾತಲ್ಲಿ ಹೇಳ ನೈನಿ, ಎಲ್ಲೋ ಇರೋ ಗಾಯತ್ರಿ ದೊಡ್ಡಮ್ಮ ಕ್ಷೇಮವಾಗಿರ್ಬೋದೇನೋ, ಆದ್ರೆ ನೀವು ದತ್ತಕ್ಕೆ ತಗೊಂಡಿರೋ ತಪ್ಪಿಗೆ ಸಾರಿ, ಹೀಗಂದಿದ್ದಕ್ಕೇನು ಅನ್ಕೋಬೇಡಿ. ಈ ಮನೆಗ್ ಬಂದಿದ್ದಕ್ಕೆ, ನಿಮ್ ಮಗ್ಳಾಗಿದ್ದಕ್ಕೆ ಇವಳಿಗೆ ಕಷ್ಟ ಸುತ್ಕೊಂಡಿದೆ. ಹೆಸರು ಬದಲಾಯಿಸಿದ್ರೆ ಮತ್ತೆ ಜಿಂಗ್ ಜಿಂಗ್ ಅಂತ ಜಿಂಕೆ ತರ ಹಾರ್ತಾಳೆ ಅನ್ಕೊಂಡು ಅತ್ತೆ ಮತ್ತೆ ವಲ್ಲಭಾವ ಅಖಂಡ ಸ್ವಾಮಿಗಳನ್ನ ಭೇಟಿ ಮಾಡಿದ್ರು. ಈ ಮೊರದಲ್ಲಿ ಅಕ್ಕಿ ತಂದಿದ್ದು ಅದಕ್ಕೆನಾ? ಸೊಸೇಂದ್ರು ಮಾಡೋಂಥ ಕೆಲ್ಸಕ್ಕೆ ಹೆಸರಿಡೋ ಅತ್ತೆ ಆಲ್ರೆಡಿ ಹೆಸರು ಇಡಿಸ್ಕೊಂಡಿರೋ ಎಳೆ ಮಗುಗೆ ಮತ್ತೆ ಇನ್ನೊಂದು ಹೆಸರು ಇಡಬೇಕು ಅಂತ ನೋಡ್ತಾ ಇದ್ದಾರೆ. ಇದೆಲ್ಲ ಬೇಕಾ ಹೇಳಿ? ಹಾಸಿನಿ, ನಿನ್ ಹೆಸ್ರಿಗ್ ಮಾತ್ರ ದೊಡ್ಡಮ್ಮ ಅಷ್ಟೇ. ಹೆರ್ದೇ ಇದ್ರೂ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿರೋ ನೈನಿ ಈ ಗಾಯತ್ರಿ ಜೀವ ಅಪಾಯದಿಂದ ಮುಗ್ದು ಹೋಗ್ಬಾರ್ದು ಅಂದ್ಕೋತಿದ್ದಾಳೆ. ಹೌದಾ? ನಿಜಾನೇ ಅತ್ತೆ. ನೈನಿ, ಮಗು ಚೆನ್ನಾಗಿರೋದು ನನಗೂ ಮುಖ್ಯ. ಆದ್ರೆ ಹೆಸರು ಬದಲಾಯಿಸಿದ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಹೌದು ತಾನೆ? ನಮ್ಮ ಗುರುಗಳಾಗಿದ್ರೆ ನಂಬೋದಿತ್ತು. ನಮಗೆ ಪರಿಚಯ ಇಲ್ಲದೆ ಇರೋ ಯಾವುದೋ ಸ್ವಾಮಿ ಹೇಳಿದ್ರೆ ಹೇಗೆ ನಂಬೋದು? ನಿಮ್ಮಿಷ್ಟ. ಇವತ್ತವಳ ಹೆಸರು ಬದಲಾಯಿಸಿ ನಾಳೆ ಅವಳು ಹುಷಾರಾದ್ರೆ ಆಗ ಮತ್ತೆ ಗಾಯತ್ರಿ ಅನ್ನೋ ಹೆಸರಿಂದಾನೇ ಕರಿಬೋದಲ್ವಾ? ಯೋಚನೆ ಮಾಡಿ ನೋಡಿ. ಪ್ರಾಬ್ಲಮ್ ಇವ್ರಿಗೇನಲ್ವಲ್ಲ ಮಾಮ್, ಅದಕ್ಕೆ ಇಷ್ಟು ಕೇರ್ಲೆಸ್ ಆಗಿದ್ದಾರೆ.
ಹೆಚ್ಚು ಕಮ್ಮಿಯಾಗಿ ಗೊಟ್ಟಕ್ಕಂದ್ರೆ ಅಯ್ಯೋ ಅತ್ತೆ ಮಾತ್ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮಾತ್ರ ಹೇಳ್ಬೇಡ ಅಕ್ಕ. ನೀವ್ ಈ ತರ ಎಲ್ಲ ಮಾತಾಡಿ ಗಾಬರಿ ಮಾಡಿದ್ರೆ ನೈನಿ ಏನು ಅಂತ ಡಿಸೈಡ್ ಮಾಡ್ತಾಳೆ ಹೇಳಿ? ನೀನ್ ಹಾಗೆ ಮಾತಾಡೋ ಅವಶ್ಯಕತೆ ಇಲ್ಲ ಹಾಸ್. ಅತಿಗೆ ಏನ್ ಪಾಪ ಕೆಟ್ಟದೇನ್ ಬಯಸ್ತಿಲ್ವಲ್ಲ? ಇಷ್ಟಕ್ಕೂ ಯಾವ ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಾ? ಅಮ್ಮನವ್ರ ಹೆಸರು ಮೀರ್ಸೋ ಅಂತ ಬೇರೆ ಯಾವ ಹೆಸರಿದೆ ಹೇಳಿ? ಬೇರೆ ಯಾವ ದೇವತೆ ಹೆಸರಿಟ್ರು ಗಾಯತ್ರಿ ಅನ್ನೋ ಹೆಸರಲ್ಲಿರೋ ವೈಬ್ರೇಷನ್ ಬರಲ್ಲ. ಏಯ್, ಪರ್ಮನೆಂಟ್ ಆಗಿ ಹೆಸರೇನು ಬದಲಾಯಿಸ್ತಿಲ್ಲ ಕಣೋ. ಇವತ್ತೊಂದು ದಿನ ಒಂದು ಸಲ ಬದಲಾಯಿಸಿ ನೋಡೋಣ. ಅಖಂಡ ಸ್ವಾಮಿಗಳ ಸೂಚನೆನ ನಾವು ಪಾಲಿಸಿ ಫಲ ಏನಾದರೂ ಸಿಕ್ಕಿದ್ರೆ ಮತ್ತೆ ನಾಳೆಯಿಂದ ಎಲ್ರೂ ಗಾಯತ್ರಿ ಅಂತಾನೆ ಕರೆಯೋಣ. ಒಂದ್ಸಲಿ ಆದ್ರೂ ಏನ್ ಹೆಸರು ಇಡ್ಬೇಕು ಅನ್ಕೊಂಡಿದ್ದೀರಾ ಹೇಳಿ? ಹೇಳಲ್ಲ. ಅಕ್ಕಿ ಮೇಲೆ ಈ ಮಗುವಿಂದಾನೇ ಬರೆಸ್ತೀನಿ. ಮಾಮ್, ನೀವು ಬರೆಸ್ತೀರಾ? ಅಫ್ಕೋರ್ಸ್. ಬೂದಿನೇ. ಏಯ್ ಏನೇ? ಹಾ ಹೌದಾ ಅಂತಿದ್ದೆ. ಯಾರಿಗೂ ಏನೂ ಅಭ್ಯಂತರ ಇಲ್ಲ ತಾನೆ? ಹಾಸಿನಿ, ಅಕ್ಕಿ ಇರೋ ಮೊರಾನ ಲಕ್ಷ್ಮೀಪುರದ ಪೆಟ್ಟಿಗೆ ಮೇಲೆ ಇಡು. ಅದ್ರ ಮೇಲೆನೆ ಯಾಕಿಡ್ಬೇಕು? ಗಾಯತ್ರಿಯಕ್ಕ ಬಚ್ಚಿಟ್ಟಿದ್ದ ಪೆಟ್ಟಿಗೆ ಮೇಲೆ ಇದನ್ನ ಇಟ್ಟು ಈ ಮಗುಗೆ ಪುನರ್ನಾಮಕರಣ ಮಾಡಿ ಅಂತ ಹೇಳಿದ್ರು. ಆ ಅಖಂಡ ಸ್ವಾಮಿ ಯಾರೋ ಏನೋ ಆದ್ರೆ ಮಹಾನುಭಾವನೆ. ನನ್ ನಮಸ್ಕಾರನೂ ತಿಳಿಸ್ಬಿಡಿ. ಏಯ್ ನೀನ್ ಶುರು ಮಾಡು ಮೊದ್ಲು. ಆ ನೈನಿ, ಮಗುನ ಅತಿಗೆ ಕೈಲಿ ಕೊಡು, ಅವ್ರ ಹೆಸರು ಬರೀತಾರೆ. ಏನ್ ಹೆಸರೇ ಹೇಳಲಿಲ್ಲ? ಅದನ್ ಮಾತ್ರ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಗಾಯತ್ರಿ, ಬಾಮ್ಮ, ಬಾ. ಒಂದ್ ನಿಮಿಷಕ್ಕ. ಏನ್ ಪಾವನಮೂರ್ತಿ? ನನ್ನ ಆಸೆನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ಮೊದ್ಲು ಅದೇನು ಅಂತ ಹೇಳಿ. ಮಕ್ಳಿಲ್ದಿರೋ ನಮ್ಗೆ ಯಾವ ಖುಷಿನೂ ಇಲ್ಲ. ಯಾವ ಫಂಕ್ಷನ್ ಮಾಡಕ್ಕಾಗ್ದಿರೋ ಅದೃಷ್ಟ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. ಈಗ ಗಾಯತ್ರಿ ಪಾಪುಗೆ ಮತ್ತೆ ಹೆಸರಿಡ್ತಾ ಇದ್ದೀರಾ. ಅದನ್ನ ನಾನು ಅವಳು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಆಸೆ ಅಷ್ಟೇ. ಅವ್ರ ಮನ್ಸಲ್ಲಿರೋದು ನಿಮಗೆ ಅರ್ಥ ಆಗಿರಲ್ಲ ಬಿಡಿ. ನನಗರ್ಥ ಆಯ್ತು. ಅತ್ತೆ ಅರ್ಥ ಮಾಡ್ಕೋಬೇಕಲ್ವಾ? ಪರವಾಗಿಲ್ಲ, ಯಾರ್ ಬರ್ಸಿದ್ರೆ ಏನು? ನಮ್ಮ ಕೆಲಸ ಆದ್ರೆ ಸಾಕು. ಏನ್ ಕೆಲಸ? ಅದೇ ಕಣ, ಹೆಸರಿಡೋದು. ಚಿಕ್ಕಪ್ಪ, ಇದೇನೋ ದೊಡ್ಡ ಫಂಕ್ಷನ್ ಅನ್ನೋ ಹಾಗೆ ಬಿಲ್ಡಪ್ ಯಾಕೆ ತಗೋತೀರಾ? ಅತ್ತೇನೋ ಹೂ ಅಂದ್ರಲ್ವಾ, ಮಗುನ ಎತ್ಕೊಳ್ಳಿ. ನೋಡ್ಕೊಂಡು ನಿಂತಿದ್ಯಲ್ಲೇ, ಮುಂದೆ ಬಾ. ಗಾಯತ್ರಿ ಬಾಮ್ಮ, ಬಾಮ ಗಾಯತ್ರಿ, ಬಾ 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 ಬಾ. ಇವಾಗಾದ್ರೂ ಹೇಳತ್ತಿಗೆ, ಪಾಪು ಕೈ ಹಿಡ್ಕೊಂಡು ಯಾವ ಹೆಸರು ಬರ್ಸ್ಬೇಕು? ಮಗು ಕೈ ಹಿಡಿದು ಅಕ್ಕಿ ಮೇಲೆ ಇಡಿಸಿ ಹೇಳ್ತೀನಿ. ಆಯ್ತಕ್ಕ. ಗಾಯತ್ರಿ ಕೈ ಕೊಡಮ್ಮ, ಕೈ ಹಿಡ್ಕೊಳೆ.
ಅಕ್ಕ ಯಾಕೆ ಹಾಗೆ ನಗ್ತಿದ್ಯಾ? ನಿಮಗಿನ್ನೂ ಅರ್ಥ ಆಗ್ಲಿಲ್ವಾ? ನಿಮ್ಗೇನ್ ಅರ್ಥ ಆಯ್ತಕ್ಕ? ಹ? ಮರದಲ್ಲಿ ಅಕ್ಕಿನ ತರಿಸಿ ಕುಂಕುಮದಲ್ಲಿ ಮತ್ತೆ ಹೆಸರನ್ನ ಬರ್ಸ್ಬೇಕು ಅನ್ಕೊಂಡಿದ್ದ ಅತ್ತೆ ಮೇಲೇನೆ ಅಕ್ಕಿ ಚೆಲ್ಲಿದೆ ಅಂದ್ರೆ ಅದರ ಅರ್ಥ ಈ ಭೂಮಿ ಮೇಲೆ ಅವ್ರ ಟೈಮ್ ಮುಗಿತಾ ಬಂತು ಅಂತ ಅರ್ಥ. ಕುಂಕುಮನೂ ಆಗಿದೆಯಲ್ಲ, ಅದಕ್ಕೆ ಅರ್ಥ ಏನು? ಈಗ ಮುಖ ಕೆಂಪಗಾಗಿದೆ, ಆಮೇಲೆ ಅದು ರಕ್ತಕ್ಕೆ ಬದಲಾಗಿ ಮಾರಣ ಹೋಮಕ್ಕೆ ಒಳಗಾಗ್ತಾರೆ ಅಂತ ಅರ್ಥ. ಹಾ ಮಗುಗ್ ಹೆಸರು ಬದಲಾಯಿಸೋದಲ್ಲ ಅತ್ತೆ, ನೀವು ನಿಮ್ಮ ಅಡ್ರೆಸ್ ಬದಲಾಯಿಸ್ಕೊಳ್ಳಿ. ಎಲ್ಲಾದ್ರೂ ಬೇರೆ ಕಡೆ ಸೆಟಲ್ ಆದ್ರೆ ನೀವು ಬದುಕುಳಿಬೋದೇನೋ ನೋಡಿ. ಅದ್ಗೆ ಹಾಗನ್ಬೇಡಿ. ಈ ರೀತಿ ಅದು ಯಾಕೆ ನಡೀತೋ ಏನೋ. ಅವರೇ ಹೋಗಿ ಕೇಳ್ತಾರೆ ಬಿಡು ಅಖಂಡ ಸ್ವಾಮಿನ. ಇನ್ನೂ ಹಾಗೆ ನಿಂತಿದ್ದೀರಲ್ಲ ಮಾಮ್, ಹೋಗಿ ಮುಖ ತೊಳ್ಕೊಳ್ಳಿ. ಅಷ್ಟಕ್ಕೂ ಆ ಮರ ಹೇಗೆ ಎಗರ್ತೋ? ಏಯ್ ಕರ್ಕೊಂಡೋಗ್ರಿ ಮೊದ್ಲು, ಆ ಮುಖ ನೋಡಕ್ ಆಗ್ತಿಲ್ಲ, ಮೊದ್ಲಿನಿಂದ ಕರ್ಕೊಂಡೋಗಿ. ಮಾಮ್ ನೀವು ಬನ್ನಿ ಮಾಮ್. ನಡಿಯೋ. ವಿಶಾಲ್, ನಾವಿಲ್ಲಿ ಮಾನವ ಪ್ರಯತ್ನ ಮಾತ್ರ ಅಲ್ಲ, ದೈವ ಶಕ್ತಿನ ಕೂಡ ನೋಡ್ತಾ ಇದೀವಿ. ನಿನ್ ಹೆತ್ತ ತಾಯಿ ಗಾಯತ್ರಿ ದೇವಿ ಅತ್ತೆಯವರು ವಿಶಾಲಾಕ್ಷಮ್ನವರ ಪರಮ ಭಕ್ತೆ ಆಗಿರೋದ್ರಿಂದ ಪುನರ್ಜನ್ಮದಲ್ಲೂ ಕೂಡ ಆ ತಾಯಿ ಅನುಗ್ರಹ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇರುತ್ತೆ. ಹೌದು ಅದಕ್ಕೆ ಅಮ್ಮನ ಹೆಸರನ್ನ ಬದಲಾಯಿಸಕ್ ಬಿಡ್ಲಿಲ್ಲ. ನಿನ್ ಸಾಕ್ ಬೆಳ್ಸಿರೋ ಆ ತಿಲೋತ್ತಮ ಅತ್ತೆ ಬಾಯಲ್ಲಿ ಅಕ್ಕಿ ಅಲ್ಲ ಮಣ್ಣನ್ನು ಹಾಕ್ಬೇಕು. ಇವಾಗ ಸಿಂಬಾಲಿಕ್ ಆಗಿ ಅದೇ ಆದಂಗ ಆಯ್ತು ಅಂತ ಅನ್ಕೋ.
ಏನೋ ಈ ಚೋಟ್ ಮೆಣಸಿನ್ಕಾಯಿ ಚಿಕ್ಕಪ್ಪನ ಇಷ್ಟು ದಿನ ನಮಗ್ ವಿಡಿಯೋ ಕ್ಲಿಪ್ಸು ಮೆಸೇಜ್ಗಳನ್ನೆಲ್ಲ ಕಳಿಸಿ ಗಾಬರಿ ಆಗೋಗ್ ಮಾಡಿದ್ದು. ಹೌದು ಅದಕ್ಕೆ ಚಾಕ್ಲೇಟ್ ಕಳ್ಕೊಂಡಿರೋ ಮಗು ಥರ ಹೇಗೆ ನೋಡ್ತಿದ್ದಾರೆ ನೋಡಿ. ಇಷ್ಟಾದ್ಮೇಲೂ ಹೇಗ್ ನೋಡ್ತಿದಾರೆ ನೋಡು. ಅಯ್ಯೋ ಅದಕ್ಕೆ ಏಟಾಗುತ್ತೆ. ಕಲ್ಲು ತಗೊಂಡು ಅಯ್ಯೋ ಬೇಡ ಅದಕ್ಕೆ, ಸ್ವಲ್ಪ ಇರಿ ಅದಕ್ಕೆ. ಕೂಲ್ ಆಗಿರಮ್ಮ, ಕೂಲ್, ಆರಾಮಾಗಿರೋ. ನಿಮಗೆ ಅಲರ್ಟ್ ಮಾಡಬೇಕು ಅಂತ ಫೋನಲ್ಲಿ ವಿಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೆ. ನನ್ನ ಬದಲು ತಿಲೋತ್ತಮ ಅಕ್ಕನೋ ಅಥವಾ ನಿನ್ನ ಗಂಡನ ನೋಡಿದಿದ್ರೆ ಬ್ರಹ್ಮರಹಸ್ಯ ಗೊತ್ತಾಗಿದ್ದಿದ್ರೆ ಅವಾಗೇನು ಮಾಡಬೇಕಾಯ್ತು? ಥ್ಯಾಂಕ್ಸ್ ಮಾವ. ನಾನು ಯಾರಿಗೂ ಹೇಳ್ತಾ ಇದ್ದಿದ್ದಕ್ಕೆ ನೀವು ಹೇಳಲ್ಲ ಅಂತ ಗೊತ್ತು. ಗಾಯತ್ರಿನ ನೀವು ಎತ್ಕೊಂಡು ಹೆಸರಿಡ್ತೀನಿ ಅಂತ ಹೇಳಿದಕ್ಕೆ. ಅಂದ್ರೆ ಚಿಕ್ಕಪ್ಪ ತಿಲೋತ್ತಮ ಅತ್ತೆ ಕೈಗೆ ಗಾಯತ್ರಿ ಪುಟ್ಟಿ ಸಿಗ್ದಿರೋ ಹಾಗೆ ಮಾಡಿದ್ರು ಅಂತಾಯ್ತು. ಹೌದಮ್ಮ, ಅವ್ರು ಎಲ್ಲಿ ಎತ್ಕೋತಾರೋ ಅಂತ ನಮಗೆ ಮಕ್ಳಿಲ್ದಿರೋ ವಿಷಯನ ಹೇಳಿ ಹೈಲೈಟ್ ಮಾಡಿ ಡೈವರ್ಟ್ ಮಾಡಿಬಿಟ್ಟೆ. ಐ ಸಿ. ಎಂತ ದುಷ್ಟರು ವಿಶಾಲು, ನಿನ್ನ ಸಾಕ್ತಾಯಿನೇ ನೀನ್ ಸ್ವಂತ ಅಮ್ಮನೆ ಕೊಂದಿದ್ದಾಳೆ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಅದಕ್ಕಿಂತ ಜಾಸ್ತಿ ಕೋಪ ಬರುತ್ತೆ. ನಾನು ಸುಮ್ಮನೆ ಇರೋದಕ್ಕೆ ಕಾರಣ ನಮ್ಮಮ್ಮನೇ. ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳಿ ಅನ್ನೋದಕ್ಕಷ್ಟೇ. ನಮ್ ಗಾಯತ್ರಿ ಪುಟ್ಟಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾನೆ ಇದೆ ಚಿಕ್ಕಪ್ಪ. ಆ ದಿನ ಆದಷ್ಟು ಬೇಗ ಬರುತ್ತೆ. ತಿಲೋತ್ತಮ ಅತ್ತೆ ಫೋಟೋಗೆ ಅವಾಗ ಹಾರ ಬೀಳುತ್ತೆ. ಅಷ್ಟಲ್ಲಿ ನಾವು ಅವ್ರನ್ನ ಆಟ ಆಡಿಸ್ಬೇಕಮ್ಮ. ಹೇಗೆ ಹೇಳಿ ಮಾವ? ಸ್ವಲ್ಪ ಹತ್ರ ಬನ್ನಿ ಬನ್ನಿ. ಬೇಗ ಬನ್ನಿ ಮಾಮ್. ಈಗ ಯಾರಿಗೇನಾಗಿದೆ ಅಂತ ಇಷ್ಟೊಂದು ಅವಸರ ಪಡ್ತಿದ್ಯಾ? ನೀವು ಸಾಯೋಷ್ಟ್ರಲ್ಲಿ ಅಖಂಡ ಸ್ವಾಮಿ ನೋಡ್ಬೇಕಲ್ವಾ? ಮಾಮ್, ಯಾಕೆ ಮಾಮ್ ನಿಂತ್ಕೋಬಿಟ್ರಿ? ನಾನ್ ಸಾಯ್ತೀನಿ ಅಂತ ನೀನ್ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಸತ್ರು ಸರಿ, ತಾಯಿಗೆ ಬೆಂಕಿ ಇಡೋ ಚಾನ್ಸನ್ನ ನಾನಂತ ವಿಕ್ರಾಂತ್ಗೆ ಕೊಡೋದೇ ಇಲ್ಲ ಮಾಮ್. ನಾನೇ ಎಲ್ಲ ಮಾಡ್ತೀನಿ. ಯೂಸ್ಲೆಸ್ ಫೆಲೋ. ನಾನ್ ಹುಷಾರಾಗಿರ್ಲಿ ಅನ್ಕೊಳ್ಳೋದ್ ಬಿಟ್ಟು ಹೀಗೆ ಹುಚ್ಚುಚ್ಚಾಗಿ ಯೋಚಿಸ್ತಾರ ಯಾರಾದ್ರೂ? ನಿಮ್ಮ ಹತ್ರ ಹೇಳಿದ್ರೆ ಬೈತೀರಾ? ಅಖಂಡ ಸ್ವಾಮಿಗಳಿಗೆ ಹೇಳ್ತೀನಿ, ಬನ್ನಿ.